ಎಲ್ರಿಗೂ ನಮಸ್ಕಾರ. ದಾವಣಗೆರೆ ಕಲಾಶಾಲೆಯ ಇಂದಿನ ವಜ್ರ ಮಹೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಜೀಸು ಕೃಷ್ಣಶೆಟ್ಟಿ ಅವರೇ, ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪ್ರೊಫೆಸರ್ PS ಕುಮಾರ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ PD ಕುಂಬಾರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾಭಿಮಾನಿಗಳೇ ಹಾಗೂ ಪತ್ರಿಕಾ ಮಾಧ್ಯಮಗಳೇ, ಇವತ್ತಿನ ದಿನ ದಾವಣಗೆರೆ ಕಲಾಶಾಲೆಗೆ ನನಗೆ 3ನೇ ಬಾರಿ ಬರ್ತಾ ಇರೋದು. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಐ ಥಿಂಕ್ ನಮ್ಮ ಇಂದಿನ ಚಿತ್ರೋತ್ಸವ ಕಾರ್ಯಕ್ರಮ ಬಂದಿದೆ. ಇನ್ನೊಂದು ಮಾಡಿದ್ರಲ್ಲಿ ಲಾಂಚ್ ಮಾಡಿದ್ವಲ್ಲ ನಾವು, ಸೈಂಟಿಫಿಕ್ ಇನ್ಸ್ಯಾಟ್ ಚಂದ್ರಯಾನ್ ಮಾಡೆಲ್ ಮಾಡಿದ್ರು, ಅದು ಲಾಂಚ್ ಕಾರ್ಯಕ್ರಮದಲ್ಲಿ ಬಂದಿದೆ. ಆಮೇಲೆ ಒಟ್ಟಾರೆ ಕಲಾಭಿಮಾನಿಗಳು ಯಾವಾಗಲೂ ಎಲ್ಲ ಹಿರಿಯರು ಜಾಸ್ತಿ ಇದೆ. ವಜ್ರ ಮಹೋತ್ಸವ ಕಾರ್ಯಕ್ರಮ ಇದೆ ಅಂತ ಸ್ಟೂಡೆಂಟ್ಸ್ನ ಜಾಸ್ತಿ ಇಂಟ್ರಾಕ್ಟ್ ಮಾಡಿದೆ ಅವತ್ತಿನ ದಿನ. ಸೊ ಬಹಳ ಸಂತೋಷ ಆಗ್ತದೆ. ವಜ್ರ ಮಹೋತ್ಸವದ ಕಾರ್ಯಕ್ರಮ ನಮ್ಮ ದಾವಣಗೆರೆಯಲ್ಲಿ ನಡೀತಾ ಇರೋದು. ಇಲ್ಲಿ ಮಲ್ಲಿಕಾರ್ಜುನ್ ಅವರು, ಅಪ್ಪಾಜಿ ಅವರು ಯಾವಾಗಲೂ ಕೂಡ ನಮ್ಮ ದಾವಣಗೆರೆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವ್ರ ಜೊತೆ ಸೇರ್ಕೊಂಡು ಈ ಜಾಗವನ್ನು ಉಳಿಸೋಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ ಅಂತ ಈಗ ತಾನೇ DC ಅವರು ನನಗೆ ಹೇಳ್ತಾ ಇದ್ರು. ಇಲ್ಲಿ DC ಆಮೇಲೆ SP ಅವ್ರದ್ದೊಂದು ಮನೆ ಮಾಡಬೇಕು ಅಂತ ಒಂದು ಪ್ಲಾನ್ ಇತ್ತು. ಅದನ್ನು ಕೂಡ ಮಲ್ಲಿಕಾರ್ಜುನ್ ಅವರು ಈಗಾಗಲೇ ಮಾಡಬೇಕು ಅನ್ನೋ ಒಂದು ಆದೇಶ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಆತಂಕ ಇರೋದು ಬೇಡ. ನಮಗೆ 1964ರಂದು ಅಂದಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾದ ದಿವಂಗತ ಶ್ರೀ S ನಿಜಲಿಂಗಪ್ಪ ಅವರು ಈ ದೃಶ್ಯಕಲಾ ಕಾಲೇಜ್ನ ಇನಾಗ್ರೇಟ್ ಮಾಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ತಮ್ಮ ಪ್ರತಿಭೆ ಕೌಶಲಗಳ ಮೂಲಕ ದಾವಣಗೆರೆ ಹಾಗೂ ದೃಶ್ಯಕಲಾ ಕಾಲೇಜಿನ ಗೌರವವನ್ನು ಎತ್ತಿ ಹಿಡಿಯುವಂತಹ ಈ ವಜ್ರ ಮಹೋತ್ಸವ ಸಂದರ್ಭದಲ್ಲಿ ನಾನು ಇಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದರೆ ಎಲ್ಲ ಕಮಿಟಿನವರಿಗೂ ನಾನು ಶುಭ ಹಾರೈಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹಳೆಯ ವಿದ್ಯಾರ್ಥಿಗಳು ಅಲ್ಯುಮಿನೈ ಇರ್ತಾರಲ್ಲ, ಅವ್ರ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಈಗ ಅವರಿಗೆ ಬೇಜಾರಾಗುತ್ತೆ, ನಮ್ಮ ಇನ್ಸ್ಟಿಟ್ಯೂಷನ್ ನಾವಿಲ್ಲಿ ಓದಿರೋದು ಇನ್ನ ಬೆಳಿಬೇಕಿತ್ತು. ಇಲ್ಲಿ 25 ಇಯರ್ಸ್ ಜೂಬ್ಲಿ, ಸಿಲ್ವರ್ ಜೂಬ್ಲಿ ಆಯಿತು, ಡೈಮಂಡ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಎಲ್ಲ ಜೂಬ್ಲೀಸ್ನಲ್ಲೂ ಒಂದೊಂದು ವಿಶೇಷ ರೀತಿಯಾಗಿ ಕಟ್ಟಡ ಕಟ್ಟಿ ಇಡೀ ಆವರಣವನ್ನ ಕಲಾಭಿಮಾನಿಗಳಿಗೆ ಪ್ರೇರಕರಾಗಿ ಮಾರ್ಪಾಡು ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ. ಅದನ್ನ ನಮ್ಮ ಕೃಷ್ಣಶೆಟ್ಟಿ ಅವರು ಡೆಲ್ಲಿ ಮಟ್ಟದಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ. ಸೊ ಅವರ ಅನುಭವ ಸಾಕಷ್ಟು ಇದೆ. ಐ ಥಿಂಕ್ ಸರ್, ನೀವು ಈ ಕಮಿಟಿನಲ್ಲಿ ಲೀಡ್ ಮಾಡಿ ಇನ್ನಷ್ಟು ಹಳೆ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು ಗೈಡೆನ್ಸ್ ಮಾಡಿ ಎವ್ರಿ ಕ್ವಾರ್ಟರ್ಲಿ ಅಥವಾ ಸೆಮಿಸ್ಟರ್ ವೈಸ್ ಮೀಟಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ನಮಗೂ ಕೂಡ ಡೈರೆಕ್ಷನ್ ಸಿಗುತ್ತೆ. ನಾವು ನಿಮ್ಮ ಜೊತೆಗಿದ್ದೀವಿ, ಬಟ್ ಆ ರೋಡ್ ಮ್ಯಾಪ್ ಹಾಕ್ಬೇಕಲ್ಲ. ಯಾರಾದ್ರೂ ರೋಡ್ ಮ್ಯಾಪ್ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಿದ್ರೆ ಒಂದು ಮಾಡೆಲ್ ಆಗಿ ಈ ಒಂದು ಫೈನ್ ಆರ್ಟ್ಸ್ ಕಾಲೇಜ್ನ ನಾವು ಬೇರೆಯವರಿಗೆ ಇಡೀ ಕರ್ನಾಟಕದಲ್ಲೇ ಮಾದರಿ ಆಗಬೇಕು. ಆ ರೀತಿ ಮಾಡಲಿಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ, ಬಟ್ ನಿಮ್ಮ ಒಂದು ರೋಡ್ ಮ್ಯಾಪ್ ನಮಗೆ ಅವಶ್ಯಕತೆ ಇದೆ. ದೈನಂದಿನ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಇಡೀ ಆವರಣ ನೋಡಿದರೆ ಇಲ್ಲಿ ಕಲೆಯ ಬಗ್ಗೆ ಎಷ್ಟು ಆಸಕ್ತಿ ಇದೆ, ರುಚಿ ಇದೆ ಅನ್ನೋದು ಸಂಪೂರ್ಣವಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ ಹೋಗ್ತಾ ಬರ್ತಾ ಈ ರೋಡ್ನಲ್ಲಿ ಹೋಗುವಾಗ ಒಂದು 6 ತಿಂಗಳಿಗೆ ಏನಾದರೂ ಒಂದು ಹೊಸ ಮಾಡೆಲ್ ಮಾಡಿರ್ತಾರೆ, ಒಂದು ಹೊಸ ಆವಿಷ್ಕಾರ ಆಗಿರುತ್ತೆ. ಆಮೇಲೆ ನಾನು ಹೇಳೋದು ಏನು ಅಂದ್ರೆ, ಸ್ಕೂಲ್ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ ನೀವು ಒಂದು ಸಮ್ಮರ್ ಕ್ಲಾಸ್ ಕಂಡಕ್ಟ್ ಮಾಡಿ. ಸೊ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಬರೀ ಅಕಾಡೆಮಿಕ್ಸ್ ಬಗ್ಗೆ ಎಷ್ಟು ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಪೇರೆಂಟ್ಸ್ ಆದವರು. ಬಟ್ ಎಜುಕೇಶನ್ ಇಸ್ ಅಬೌಟ್ ಓವರ್ ಆಲ್ ಡೆವಲಪ್ಮೆಂಟ್ ಅಲಾಂಗ್ ವಿತ್ ಅಕಾಡೆಮಿಕ್. ಎಕ್ಸ್ಟ್ರಾ ಕರಿಕ್ಯುಲರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಆದ್ರಿಂದ ಈಗ ನಾವೆಲ್ಲ ಕಡೆ ಹೇಳ್ತೀವಿ ಹೆಲ್ತ್ ಡೆಫಿನೇಷನ್ ಏನು ಅಂತ ಹೇಳಿದ್ರೆ, ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಇಮೋಷನಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ ನ ಹೇಗೆ ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಕೇವಲ ಫಿಸಿಕಲ್ ಫಿಟ್ನೆಸ್ ಬೇಡ, ಇಮೋಷನಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಈ ಇಮೋಷನಲ್ ಹೆಲ್ತ್ ನಾವು ಡೆವಲಪ್ ಮಾಡಬೇಕು ಅಂದ್ರೆ ಕಲೆ ಬಗ್ಗೆ ಹೆಚ್ಚಿನ ಆಸಕ್ತಿ
ಮತ್ತೆ ರುಚಿನ ನಮ್ಮ ಮಕ್ಕಳಿಗೆ ತೋರಿಸ್ಬೇಕಾಗುತ್ತೆ. ಶಾಲೆಗಳಲ್ಲಿ ನಾವು ಓದ್ತಾ ಇರುವಾಗ 1 ಅಥವಾ 2 ಪೀರಿಯಡ್ ಇರ್ತಿತ್ತು ಕಂಪಲ್ಸರಿ. ಕ್ರಾಫ್ಟ್ಸ್ ಪೀರಿಯಡ್ ಒಂದಿತ್ತು, ಆರ್ಟ್ಸ್ ಪೀರಿಯಡ್ ಒಂದಿತ್ತು. ಈಗಿನ ಕರಿಕ್ಯುಲಮ್ನಲ್ಲಿ ಐ ಥಿಂಕ್ 1-2 ಕ್ಲಾಸ್ ಇದ್ರೆ ಆ ಇಮೋಷನಲ್ ಹೆಲ್ತ್ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಹೆಚ್ಚಿನ ಕ್ಲಾಸಸ್ನ ನಾವು ಕಂಡಕ್ಟ್ ಮಾಡಬೇಕಾಗಿದೆ. ಆಮೇಲೆ ಸಾಕಷ್ಟು ಶಾಲೆಗಳು ದಾವಣಗೆರೆಯಲ್ಲೂ ನಾವು ನೋಡ್ತಾ ಇದ್ದೀವಿ. ನಮ್ಮ ಹಿಂದೂಸ್ತಾನಿ ಮ್ಯೂಸಿಕ್ ಆಯಿತು, ಕರ್ನಾಟಕ ಮ್ಯೂಸಿಕ್ ಆಯಿತು, ಆರ್ಟ್ ಕಲ್ಚರ್ ಇದ್ರ ಬಗ್ಗೆ ಕೂಡ ಒತ್ತು ಕೊಟ್ಟು ಅಲಾಂಗ್ ವಿತ್ ಅಕಾಡೆಮಿಕ್ಸ್ ಈಕ್ವಲ್ ವೇಟೇಜ್ ಕೊಡ್ತಾ ಇದ್ದಾರೆ. ಈ ಮಕ್ಕಳು ನಮ್ಮ ಸಮಾಜದ ಒಂದು ಅಸೆಟ್ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಬೆಳೆಯೋ ವಯಸ್ಸಿನಲ್ಲಿ ಅಲಾಂಗ್ ವಿತ್ ಅಕಾಡೆಮಿಕ್ ಎಜುಕೇಶನ್, ಎಕ್ಸ್ಟ್ರಾ ಕರಿಕ್ಯುಲರ್ಸ್, ಸ್ಪೋರ್ಟ್ ಇರ್ಬೋದು, ಆರ್ಟ್, ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ವ್ಯಾಲ್ಯೂಸ್ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಮನೆಯಲ್ಲಿ ಪೋಷಕರಾಗಿ ನಾವು ಕೂಡ ಕೊಟ್ಟರೆ ಒಂದು ಒಳ್ಳೆ ಅಸೆಟ್, ಒಂದು ಒಳ್ಳೆ ಫ್ಯೂಚರ್ ನಮ್ಮ ದೇಶಕ್ಕಿದೆ ಅಂತ ನನ್ನ ಅನಿಸಿಕೆ. ಆದ್ರಿಂದ ನಮ್ಮ ಈ ಆರ್ಟ್ಸ್ ಕಾಲೇಜಿಂದ ನನ್ನ ನಿರೀಕ್ಷೆ ಏನು ಅಂದ್ರೆ, ದಯವಿಟ್ಟು ಒಂದು ರೆಗ್ಯುಲರ್ ಸಮರ್, ಆಮೇಲೆ ಕ್ರಿಸ್ಮಸ್ ವೆಕೇಶನ್ ಇರುತ್ತೆ, ವಿಂಟರ್ ವೆಕೇಶನ್ಸ್ ಇರುತ್ತೆ. ಆ ಟೈಮ್ನಲ್ಲಿ ನೀವು ಯಂಗ್ಸ್ಟರ್ಸ್ಗೆ ಬೇರೆ ಬೇರೆ ಗ್ರೂಪ್ಸ್ ಮಾಡಿಕೊಂಡು ಒಂದು ಇಂಟ್ರೊಡ್ಯೂಸ್ ಮಾಡಿ, ಒಂದು ವರ್ಕ್ಶಾಪ್ 10 days, 15 days, 20 days ಆನ್ಲೈನ್ ಪ್ಲಾಟ್ಫಾರ್ಮ್ ಇರುತ್ತೆ. ಈಗ ಆನ್ಲೈನ್ ಅಲ್ಲಿ ಅಡ್ವರ್ಟೈಸ್ ಮಾಡಿ, ಎನ್ರೋಲ್ಮೆಂಟ್ ಮಾಡಿ, ಲೆಟ್ ದಿ ಸ್ಟೂಡೆಂಟ್ಸ್ ಕಮ್ ಅಂಡ್ ಜಾಯಿನ್. ಸೊ ಅದನ್ನ ಎನ್ರೋಲ್ ಮಾಡಿದ್ರೆ ದೇ ವಿಲ್ ನೋ ದಟ್ ಎಕ್ಸ್ಪೋಜರ್ ಸಿಗುತ್ತೆ ಕ್ಲಿಯರ್ ಆಗಿ. ಆಮೇಲೆ ಇವತ್ತು ಕೂಡ BC ಅವರು ಹೇಳ್ತಾ ಇದ್ರು ಒಂದು ಒಳ್ಳೆ ಪ್ರದರ್ಶನ ಮಾಡಿದ್ದಾರೆ ಅಂತ. ಅದರ ಬಗ್ಗೆ ಕೂಡ ಪೇಪರ್ ನಲ್ಲಿ ಅಡ್ವರ್ಟೈಸ್ ಮಾಡಿ ನಮ್ಮ ದಾವಣಗೆರೆ ಜನ ಬಂದು ನೋಡಿ ಹೋಗ್ಲಿ. ಒಂದು ಒಳ್ಳೆ 50ನೇ ವಾರ್ಷಿಕೋತ್ಸವದಲ್ಲಿ ಒಂದು ಒಳ್ಳೆ ಡಿಸ್ಪ್ಲೇ ಮಾಡಿದ್ದಾರೆ. ನಮ್ಮ ಚಿತ್ರಕಲಾ ಶಾಲೆ ಹಾರ್ಟ್ ದಾವಣಗೆರೆ ಎಲ್ಲ ಹೋಗ್ತಾ ಬರ್ತಾ ನಾವು ಇಲ್ಲೇ ಪ್ರದರ್ಶನ ಹಾಕ್ಬೇಕು. ಸೊ ಫೈನ್ ಆರ್ಟ್ಸ್ ಕಾಲೇಜ್ ನಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ವಿದ್ಯಾರ್ಥಿನಿಯರು ಆಮೇಲೆ ಹಳೆಯ ವಿದ್ಯಾರ್ಥಿಗಳು ಕೂಡ ಆಸಕ್ತಿ ವಹಿಸಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಬಂದು ನೋಡ್ಕೊಂಡು ಹೋಗಿ ಅನ್ನೋದು. ಆಮೇಲೆ ಈಗಿನ ಜನರೇಷನ್ ಅಲ್ಲಿ ಇನ್ನೊಂದು ಏನ್ ಅನ್ಸುತ್ತೆ ನನಗೆ ಅಂದ್ರೆ, ಈ ಮೀಡಿಯಾದವರು ಇದ್ದಾರೆ ಅಂಡ್ ನಮ್ಮ HD ಮಂಜುನಾಥ್ ಅವರು ಬಂದಿರೋ ಇವತ್ತು, ಅವ್ರ ಸಿಸ್ಟರ್ ಬಂದಿದ್ದಾರೆ, ಅವ್ರು ಕೂಡ ಇದೇ ಶಾಲೆಯಲ್ಲಿ ಓದಿರೋರು. ಸೊ ಮೇಡಮ್ ನಮಸ್ತೆ. ಸೊ ಮೇಡಮ್ ಇಸ್ ಆಲ್ಸೋ ಅನ್ ಅಚೀವರ್. ಅವ್ರ ಬಗ್ಗೆ ಕೂಡ ಮಂಜುನಾಥ್ ನೀನೇ ಕಳಿಸಿದ್ರು. ವೆರಿ ಪ್ರೌಡ್ ಆಫ್ ಯು, ಯುವರ್ ಬ್ರದರ್ ಇಸ್ ವೆರಿ ಪ್ರೌಡ್ ಆಫ್ ಯು, ಇಷ್ಟೆಲ್ಲ ನಮ್ಮ ಸಿಸ್ಟರ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ನಾನು ಹೇಳೋದು ಏನು ಅಂದ್ರೆ, ನೀವು ಆರ್ಟಿಸ್ಟ್ ಇದ್ದೀರಲ್ಲ, ಯು ಆರ್ ಲೈಕ್ ದ ಮಿರರ್ ಟು ಅವರ್ ಸೊಸೈಟಿ. ನಮ್ಮ ಸಮಾಜಕ್ಕೆ ಕನ್ನಡಿ ಇದ್ದ ಹಾಗೆ ನೀವೆಲ್ಲ. ವಿ ಆರ್ ಇನ್ ಅ ರಶ್. ಈಗಿನ ಜನರೇಷನ್ ಹೇಗಿದೆ ಅಂದ್ರೆ, ಡ್ಯೂ ಟು ಟೆಕ್ನಾಲಜಿ, ಮೊಬೈಲ್ ಬಿಟ್ಟು ಪಕ್ಕಕ್ಕೆ ಯಾರಿದ್ದಾರೆ, ಎದುರಿಗೆ ಯಾರಿದ್ದಾರೆ ಅಂತಾನೆ ನೋಡಕ್ಕೆ ಟೈಮ್ ಇರಲ್ಲ ಯಾರು. ಯಾವಾಗ ನೋಡಿದ್ರು ಮೊಬೈಲ್ ನೋಡ್ತಾ ಇರ್ತೀವಿ. ಸುತ್ತಮುತ್ತಲು ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ಅವರು ಟೋಟಲಿ ರೂಟೀನೇ ಹಾಳಾಗಿದೆ ಮಕ್ಕಳು. ಸೊ ಅದನ್ನ ಸೆಪರೇಟ್ ಮಾಡಬೇಕು ಅಂದ್ರೆ ಕಲೆ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ಬೇಕಾಗಿದೆ. ಆಮೇಲೆ ನೀವು ಕನ್ನಡಿ ಅಂತ ಹೇಳ್ತಾ ಇದ್ನಲ್ಲ, ಸೊ ಎಷ್ಟೋ ಸಲ ನಾವು ಏನ್ ಹೇಳ್ತೀವಿ, ವಿ ಲುಕ್ ಅಟ್ ದ ಔಟ್ಸೈಡ್ ವರ್ಲ್ಡ್, ಬಹಿರಂಗ ಅಂತರಂಗ ಅಂತ ಹೇಳ್ತೀವಿ. ಸೊ ನಮ್ಮ ಒಳಗಿನ ಮೌಲ್ಯಗಳೇನು, ನಾವು ನಮ್ಮ ಸಮಾಜಕ್ಕೆ ಏನ್ ಕೊಡ್ಬೋದು, ಅದರ ಬಗ್ಗೆ ನಮ್ಮ ಜವಾಬ್ದಾರಿಗಳೇನು. ಕೇವಲ ಜನಪ್ರತಿನಿಧಿಗಳಿಗೆ ಜವಾಬ್ದಾರಿ ಅಷ್ಟೇ ಇರಲಿಲ್ಲ. ಈಗ ನಮ್ಮ ದಾವಣಗೆರೆಯಲ್ಲಿ ಇಷ್ಟೊಂದು ಕಸದ ರಾಶಿ ಆಗಿದೆ. ಕಸದ ರಾಶಿ ಆಗಿದೆ ಅಂದ್ರೆ ಆ ಕಸ ಏನು ಸರ್ಕಾರ ತಂದು ಹಾಕ್ತಾ ಇಲ್ಲ, ಸರ್ಕಾರ ಕ್ಲಿಯರ್ ಮಾಡ್ತಾ ಇಲ್ಲ ಅಂತ ಹೇಳ್ತೀವಿ ಹೊರತು ನಾಗರಿಕರ ಜವಾಬ್ದಾರಿ ಏನು, ಕಸನ ಎಲ್ಲಿ ಹಾಕ್ಬೇಕು ಅನ್ನೋ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು, ಜವಾಬ್ದಾರಿ ಇರಬೇಕು ಆಸ್ ಸಿವಿಲಿಯನ್ಸ್. ಸೊ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಯಂಗ್ಸ್ಟರ್ಸ್ ಅಲ್ಲಿ ಬರಬೇಕು. ಆ ಒಂದು ಕ್ವಾಲಿಟೀಸ್ ಯಂಗ್ಸ್ಟರ್ಸ್ ಅಲ್ಲಿ ಬರಬೇಕು ಅಂದ್ರೆ ಕಲೆ ಬಗ್ಗೆ ಹೆಚ್ಚಿನ ಒಲವು ಬರಬೇಕು ಅಂತ ನನ್ನ ಅನಿಸಿಕೆ. ಸೊ ಆಸ್ ಆರ್ಟಿಸ್ಟ್ ನಾನು ಹೇಳಿದಾಗೆ, ನೀವು ಸಮಾಜಕ್ಕೆ ಕನ್ನಡಿ, ದ ಟ್ರೂತ್ ಇನ್ ದ ಸೊಸೈಟಿ. ಈಗ ನಾವು ನೋಡ್ತಾ ಇದ್ದೀವಿ ದಾವಣಗೆರೆಯಲ್ಲಿ ಹಳೆ ಭಾಗದಲ್ಲಿ ಗಲಾಟೆ ಆಗಿದೆ ಅಂತ. ಮೀಡಿಯಾದಲ್ಲಿ ಅದನ್ನ ಯಾವ ರೀತಿ ಹಾಕ್ತಾ ಇದ್ದಾರೆ, ದಾವಣಗೆರೆ ದಗದಗ ಉರಿತಾ ಇದೆ ಅಂತ. ಉರಿತಾ ಇತ್ತು ನಿಜವಾಗ್ಲೂ ದಾವಣಗೆರೆ ದಗದಗ ಉರಿತಾ ಇತ್ತ? ಹೌದು, ಒಂದು ಕಮ್ಯುನಲ್ ಡಿಸ್ಟರ್ಬೆನ್ಸ್ ಆಗಿದೆ, ನಾವು ಒಪ್ಪೋಣ. ಅದಕ್ಕೆ ಸರಿಯಾಗಿ ಶಾಸಕರು, ಉಸ್ತುವಾರಿ ಸಚಿವರು, ಕಾರ್ಪೊರೇಟರ್ಸ್, ಆಮೇಲೆ 2 ಸಮಾಜದ ಲೀಡರ್ಸ್ ಕೂಡ ಜವಾಬ್ದಾರಿ ವಹಿಸಿಕೊಂಡು ಸ್ಥಿತಿನ ಕಟ್ಕೊಳ್ಳಿಕ್ಕೆ ತಗೊಂಡು ಬಂದಿದ್ದೀವಿ. ಬಟ್ ಅದನ್ನ ಯಾವ ರೀತಿ ನಾವು ನಮ್ಮ TRPCಗೆ ಅಥವಾ ನ್ಯೂಸ್ಗೆ ಸೇಲ್ ಮಾಡಬೇಕು ಅಂತ ಹೇಳಿ ಒಂದು ಜವಾಬ್ದಾರಿ ಇದೆ ಪ್ರೆಸ್, ಮೀಡಿಯಾ. ಅಂಡ್ ಇವನ್ ನಮ್ಮ ನಾಗರಿಕರಾಗಿ
ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಲ್ಲ ಅದರಲ್ಲೂ ಕೂಡ ಯಾವ ರೀತಿ ಮೆಸೇಜಸ್ ಫಾರ್ವರ್ಡ್ ಮಾಡ್ತೀವಿ, ಏನ್ ಕಂಟೆಂಟ್ ಇದೆ ಅದನ್ನ ಯೋಚನೆ ಮಾಡಬೇಕು. ವಿದೌಟ್ ಇವನ್ ಅಂಡರ್ಸ್ಟ್ಯಾಂಡಿಂಗ್ ದ ಕಂಟೆಂಟ್ ಅದನ್ನ ಫಾರ್ವರ್ಡ್ ಮಾಡಿದ್ರೆ ಯು ಆರ್ ಕ್ರಿಯೇಟಿಂಗ್ ಕಮ್ಯುನಲ್ ಅನ್ರೆಸ್ಟ್ ಇನ್ ದ ಸೊಸೈಟಿ ಅಂಡ್ ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್. And the responsibility lies not only in the elected representatives and the government, but equally it is in the hands of the public and the society. So, after ಒಳ್ಳೆ ಸಮಾಜವನ್ನು ಕಟ್ಟಬೇಕು, ಆ ಒಳ್ಳೆ ಸಮಾಜ ಕಟ್ಟಲಿಕ್ಕೆ ಕಲಾಭಿಮಾನಿಗಳ ಒಂದು ಅವಶ್ಯಕತೆ ಇದೆ. ಯಾಕಂದ್ರೆ ನೀವು ಆ ಕನ್ನಡಿಗಳಿದ್ದಂತೆ ನಮಗೆ ಇಮೋಷನಲ್ ಪೀಪಲ್ ಬೇಕಾಗಿದೆ. ವಿ ನೀಡ್ ದಟ್ ಸೆನ್ಸಿಟಿವಿಟಿ ಇನ್ ಸೊಸೈಟಿ. ಫೋನ್ ಇಟ್ಕೊಂಡು ಎಲ್ಲರನ್ನು ಮರೆತು ಹೋಗ್ತಾ ಇದ್ದೀವಿ. ಅಪ್ಪ ಅವನ್ನ ಮಾತಾಡ್ಸೋದು ಮರಿತಾ ಇದೀವಿ, ಕುತ್ಕೊಂಡು ಮಾತಾಡೋದಿಲ್ಲ, ಟೈಮ್ ಕಳೆಯೋದಿಲ್ಲ, ಟಿವಿ ನೋಡ್ತೀವಿ, ಟಿವಿ ಬಿಟ್ರೆ ಮೊಬೈಲ್, ಮೊಬೈಲ್ ಬಿಟ್ರೆ ಲ್ಯಾಪ್ಟಾಪ್, ಅದೇ ಜೀವನ ಆಗೋದು. ಸೊ ಅದನ್ನ ಮೊಬೈಲ್ಗೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಅದು ಸ್ವಿಚ್ ಆಫ್ ಆಗ್ಬೇಕು ಅಂಡ್ ನಾವು ಸ್ವಿಚ್ ಆನ್ ಆಗ್ಬೇಕು. ನಾವು ಸ್ವಿಚ್ ಆನ್ ಆದಾಗ ಮಾತ್ರ ನಮ್ಮ ಸುತ್ತಮುತ್ತಲಿರುವಂತಹ ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿ ಬರುತ್ತೆ, ಕಲೆ ಬಗ್ಗೆ ಆಸಕ್ತಿ ಬರುತ್ತೆ. ದಯವಿಟ್ಟು ಹಿರಿಯರಿದ್ದೀರಾ, ಪೋಷಕರಿದ್ದೀರಾ, ಆಮೇಲೆ ಈ ರೀತಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಎಲ್ಲ ನಾಗರಿಕರು, BC ಅವರು, ವಿ ಆರ್ ಆಲ್ ಸ್ಟೇಕ್ ಹೋಲ್ಡರ್ಸ್ ಅಂಡ್ ನಾವು ನಮ್ಮ ಫ್ಯೂಚರ್ ಜನರೇಷನ್ ಏನ್ ಕೊಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಅಂಡ್ ನಾನಂತೂ ಸೆನ್ಸಿಟಿವ್ ಪರ್ಸನ್, ಸೊ ಆ ಸೆನ್ಸಿಟಿವಿಟಿ ಎಲ್ಲರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಿಮ್ಮ ಮುಂದಿನ ರೋಡ್ ಮ್ಯಾಪ್ ಇದೆ, ಕಲೆಯ ಬಗ್ಗೆ ನಿಮಗಿರುವಂತಹ ಆಸಕ್ತಿ, ಈ ಸಂಪೂರ್ಣ ಫೈನ್ ಆರ್ಟ್ಸ್ ಕಾಲೇಜ್ನ ಯಾವ ರೀತಿ ಡೆವಲಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಬಂದು ನಿಮ್ಮ ಇಲ್ಲಿರುವಂತಹ ಆಡಳಿತ ಮಂಡಳಿ ಆಯಿತು, ಹಳೆಯ ವಿದ್ಯಾರ್ಥಿಗಳ ಡಿಸ್ಕಸ್ ಮಾಡ್ಕೊಂಡು ಬನ್ನಿ. ಡೆಫಿನೆಟ್ಲಿ ವಿ ವಿಲ್ ಕಂಟಿನ್ಯೂ ವಿತ್ ಗುಡ್ ವರ್ಕ್ ಇನ್ ದ ಕಮಿಂಗ್ ಇಯರ್ಸ್. ಅಲಾಂಗ್ ವಿತ್ ದಟ್ ನನ್ನ ಇಂಟ್ರೆಸ್ಟ್ ಏನು ಅಂದ್ರೆ ನಮ್ಮ ಸೊಸೈಟಿ, ದಾವಣಗೆರೆ ಜನಕ್ಕೆ, ಆಮೇಲೆ ಯಂಗ್ಸ್ಟರ್ಸ್ಗೆ ಫೈನ್ ಆರ್ಟ್ಸ್ ಕಾಲೇಜ್ನಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕು. ದಟ್ ಇಸ್ ಆಲ್ಸೋ ಕರಿಯರ್ ಚಾಯ್ಸ್ ಅನ್ನೋದು ಅವ್ರಿಗೆ ಬರಲಿ. ಅಷ್ಟು ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದ್ಬಿಟ್ಟು ನಿಮ್ಮ ಒಂದು ಕುಟುಂಬದಲ್ಲಿ ನನಗೂ ಕೂಡ ಇವತ್ತು ಇನ್ವೈಟ್ ಮಾಡಿ ಮಾತಾಡಲಿಕ್ಕೆ, ನನ್ನ ಒಂದು ವಿಚಾರಗಳನ್ನು ಹೇಳಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಉತ್ತಮ ಆರೋಗ್ಯ, ಯಶಸ್ಸು ಬಯಸ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ.